ಫ್ರೆಂಡ್ಸ್, ಮಕರ ಸಂಕ್ರಮಣದ ಸ್ಪೆಷಲ್ ಕಾಯಿ ಹೋಳಿಗೆ ಮಾಡ್ತಾಯಿದ್ದೇನೆ. ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯ ಉಪ್ಪು, 1 ಸ್ಪೂನ್ ಸಕ್ಕರೆ, ಸ್ವಲ್ಪ ಕಲ್ಲರಿಗೆ ಅರಶಿನ ಹಾಕಿದ್ದೇನೆ. ಇದನ್ನು ಕಂಪ್ಲೀಟ್ ಮಿಕ್ಸ್ ಮಾಡಿ 1 ಸ್ಪೂನ್ ಬಾಂಬೆ ರವೆ ಹಾಕಿದ್ದೇನೆ. ನೆಕ್ಸ್ಟ್ ಮೈದಾ, ಸುಮಾರು 1 ಕಪ್ ಮೈದಾ ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕಲಸಿ. ಫ್ರೆಂಡ್ಸ್, ಈ ರೀತಿ ಸಾಫ್ಟಾಗಿ ಕಲಸಿಟ್ಟಿದ್ದೇನೆ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಸುಮಾರು 4ರಿಂದ 5 ಗಂಟೆ ಆದರೂ, ಕಡಿಮೆ ಮಿನಿಮಮ್ ಅಂದರೆ 3 ಗಂಟೆ ಆದರೂ ಇಡಬೇಕು. ಒಂದು 5 ಗಂಟೆ ಇಡ್ತೇನೆ ನಾನು. ಸಾಫ್ಟಾಗಿ ಕಲಸಿ ಇಡಬೇಕು. ಫ್ರೆಂಡ್ಸ್, ಕಾಯಿ ಹೋಳಿಗೆಗೆ 1 ತೆಂಗಿನಕಾಯಿ ಮತ್ತು 5-6 ಏಲಕ್ಕಿ ತಗೊಂಡಿದ್ದೇನೆ. ಇದನ್ನು ಮಿಕ್ಸಿಯಲ್ಲಿ ಹಾಕಿ ಸಣ್ಣಗೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ತರ್ತೇನೆ. ಫ್ರೆಂಡ್ಸ್, ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿಯನ್ನು ಮಿಕ್ಸಿಯಲ್ಲಿ ಸಣ್ಣಗೆ ಗ್ರೈಂಡ್ ಮಾಡಿದ್ದೇನೆ. ಕೊಬ್ಬರಿ ಚೂರು ಥರ ಇರಬಾರ್ದು, ಇಲ್ಲದಿದ್ದರೆ ಹೋಳಿಗೆ ಲಟ್ಟಿಸುವಾಗ ಹೊರಗಡೆ ಬರ್ತದೆ. ಇದಕ್ಕೆ 1 ಕಪ್ಪಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. 1 ಗ್ಲಾಸ್ ನೀರಿಗೆ ಈ ಬೆಲ್ಲವನ್ನು ಹಾಕಬೇಕು, ಮೆಲ್ಟ್ ಆಗಬೇಕು. ಬೆಲ್ಲ ಅಂಟು ಪಾಕ ಬರಬೇಕು. ಫ್ರೆಂಡ್ಸ್, ಬೆಲ್ಲ ಎಲ್ಲ ಕರಗಿದೆ. ಇದು ನಮಗೆ ಸ್ವಲ್ಪ ಅಂಟು ಬರಬೇಕು. ಅಂಟು ಬಂದ ನಂತರ ತೆಂಗಿನಕಾಯಿ ತುರಿಯನ್ನು ಮಿಕ್ಸ್ ಮಾಡೋದು. ಫ್ರೆಂಡ್ಸ್, ನೋಡಿ, ಈ ರೀತಿ. ಫ್ರೆಂಡ್ಸ್, ಅಂಟು ಪಾಕ ಬಂದ ನಂತರ ತೆಂಗಿನಕಾಯಿ ತುರಿಯನ್ನು ಮಿಕ್ಸ್ ಮಾಡೋದು ಕಂಪ್ಲೀಟ್. ಇದಕ್ಕೆ ಕೈಗೆ ತಾಗಬಾರ್ದು. ನೋಡಿ, ಇದು ಸ್ವಲ್ಪ ತಣ್ಣದ ನಂತರ ಇನ್ನೂ ಗಟ್ಟಿ ಆಗ್ತದೆ ಇದು. ಫ್ರೆಂಡ್ಸ್, 9 ಕಣಕ, ಫ್ರೆಂಡ್ಸ್ 12 ಕಣಕ 12 ಹೂರಣ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಈ ಹೂರಣವನ್ನು ಈ ಕಣಕದೊಳಗೆ ಹಾಕಿ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಕೈಗೆ ತಾಗ್ತದಂತಾದರೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಬೋದು. ಹೀಗೆ ಅಗಲ ಮಾಡಿ ಇದಕ್ಕೆ ಒಳಗೆ ಹೂರಣವನ್ನು ತುಂಬಿಸಬೇಕು.
ಫ್ರೆಂಡ್ಸ್, ಈ ರೀತಿ ಲಟ್ಟಿಸಿ ಇಲ್ಲಿ ಕಾಯಿಸಬೇಕು.